ರಾಜ್ಯದಲ್ಲಿ ಆಪರೇಷನ್ ಹಸ್ತ ಸದ್ದು ಮಾಡ್ತಾ ಇದೆ. ಶೀಘ್ರದಲ್ಲೇ ಕೈ ಹಿಡಿತಾರ, ಕಾಂಗ್ರೆಸ್ ಸೇರ್ತಾರ ನಾರಾಯಣ್ ಗೌಡ ಪಕ್ಷ ಸೇರ್ಪಡೆ ಬಗ್ಗೆ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ನಾರಾಯಣಗೌಡ, KR ಪೇಟೆ ನಾರಾಯಣಗೌಡ ಪಕ್ಷ ಸೇರ್ಪಡೆ ಆಗ್ತಾರೆ, ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ. ಸೇರ್ಪಡೆ ದಿನಾಂಕ ಇನ್ನೂ ನಿಗದಿ ಆಗಿಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಕಡೆ ಲೋಕಸಭಾ ಚುನಾವಣೆಯ ಕಾವು ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆ HD ಕುಮಾರಸ್ವಾಮಿ ಅವರು ಮೈತ್ರಿಪಾಳ್ಯದಿಂದ ಅಲ್ಲಿ ಎಲೆಕ್ಷನ್ಗೆ ನಿಲ್ತಾ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ಮೈತ್ರಿಪಾಳ್ಯದಿಂದ ಒಂದಷ್ಟು ಮಂದಿ ನಾಯಕರುಗಳು ಕೈಪಾಳ್ಯಕ್ಕೆ ಮೈಗ್ರೇಟ್ ಆಗ್ತಾ ಇದ್ದಾರೆ, ವಲಸೆ ಹೋಗ್ತಾ ಇದ್ದಾರೆ. ಈ ಒಂದು ವಿದ್ಯಮಾನವನ್ನು ಮಂಡ್ಯದ ಕುರಿತಾಗಿ ಗಮನಿಸಬಹುದು. ಅದರಲ್ಲಿ ನಾರಾಯಣಗೌಡ ಕೂಡ ಒಬ್ಬರು. KR ಪೇಟೆಯ ನಾರಾಯಣಗೌಡ ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಇದೆ. ಚಲುವರಾಯಸ್ವಾಮಿ ಆ ಥರ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಿನಾಂಕ ಇನ್ನೂ ನಿಗದಿ ಆಗಿಲ್ಲ ಅಂತ ಹೇಳಿದ್ದಾರೆ. ಇದು ಏನಾದರೂ ಮಂಡ್ಯ ರಾಜಕಾರಣದಲ್ಲಿ ಪ್ರಭಾವ ಬೀರುತ್ತಾ? ಇದೇನಾದರೂ ಮೈತ್ರಿಪಾಳ್ಯದ ಪ್ರಭಾವವನ್ನು, ಗಟ್ಟಿತನವನ್ನು ಕಡಿಮೆ ಮಾಡುತ್ತಾ? ಯಾಕಂತಂದರೆ ಸಾಲು ಸಾಲು ನಾಯಕರುಗಳು, ಸ್ಥಳೀಯ ನಾಯಕರುಗಳು ಕೈಪಾಳ್ಯಕ್ಕೆ ಬರ್ತಾ ಇದ್ದಾರೆ. ಸಿದ್ಧಾಂತದ ಸಂಘರ್ಷದ ಕಾರಣಕ್ಕೋ ಅಥವಾ ಸ್ಥಳೀಯವಾಗಿ ನಾಯಕರುಗಳ ಜೊತೆ ಮುನಿಸಿನ ಕಾರಣಕ್ಕೋ ಬೇರೆ ಬೇರೆ ಕಾರಣಗಳಿಗಾಗಿ ಅಲ್ಲಿನ ಮಂಡ್ಯದ ಸ್ಥಳೀಯ ರಾಜಕಾರಣದಲ್ಲಿ ಒಂದು ಪಲ್ಲಟ ಉಂಟಾಗ್ತಾ ಇದೆ. ಸಾಕಷ್ಟು ಜನ ಸ್ಥಳೀಯ ನಾಯಕರುಗಳು ಕೈಪಾಳ್ಯಕ್ಕೆ ಸೇರ್ತಾ ಇದ್ದಾರೆ, JDS ಅಥವಾ BJP ಪಾಳ್ಯದಿಂದ. ಸೊ ಇದು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ನಾರಾಯಣಗೌಡರು ಜೊತೆ ಮಾತನಾಡಿದ್ವಿ, ಸಂಪರ್ಕದಲ್ಲಿದ್ದಾರೆ. ಆದಷ್ಟು ಬೇಗ ಅವರು ಮತ್ತು ನಮ್ಮ KR ಪೇಟೆಯ ಗಾಂಧಿ ಅಂತ ಅನ್ಸ್ಕೊಂಡಂಥ ಕೃಷ್ಣ ಅವರು ಏನಿದ್ದಾರೆ, ಅವರ ಹಿಂಬಾಲಕರಾಗಿ ನಮ್ಮ ಅಂಬರೀಷ್ ಇರ್ಬೋದು, ಇನ್ನೊಬ್ಬ ನಮ್ಮ ಮಂಜು ಅಂತ ಇರ್ಬೋದು, ಜವರಾಯಗೌಡ ಅಂತ ಇರ್ಬೋದು, ಬೂಕಂಕೆರೆ ಜವರಾಯಗೌಡರು ಇರ್ಬೋದು. ಈ ಥರ ಒಂದು 100 ಜನ ಏನು ಇವತ್ತು ನಮ್ಮ ಕಾಂಗ್ರೆಸ್ನಲ್ಲೇ ಇದ್ದು ಕೆಲವಾರು ಇದರಿಂದ ಅವರು ನಾರಾಯಣಗೌಡ ಜೊತೆ ಹೋಗಿದ್ರು. ಈಗ ಅದೇ ನಾರಾಯಣಗೌಡರು ಅವರು ಎಲ್ಲರೂ ಒಟ್ಟಾಗಿ ಸೇರೋ ಸಾಧ್ಯತೆ ಇದೆ. ಯಾವುದೇ ಕಂಡೀಷನ್ ಇಲ್ಲ. ಸೊ ಪಕ್ಷದ ಎಲ್ಲ ಸಿದ್ಧಾಂತಗಳಿಗೆ ಅವರು ಸಂಪೂರ್ಣವಾಗಿ ಸಹಕಾರ ಮಾಡ್ತಾರೆ. ಬಂದ ಮೇಲೆ ಯಾರ್ಯಾರಿಗೆ ಈ ಪಕ್ಷ ಗೌರವ ಕೊಡಬೇಕೋ, ಈಗ ನಾವೆಲ್ಲ ಚೆನ್ನಾಗಿರುವ ಕಾಂಗ್ರೆಸ್ನಲ್ಲಿ ನಮ್ಮ